ಈ ಭಾರತ ದೇಶ ಪುಣ್ಯಕ್ಷೇತ್ರ. ಈ ಭೂಮಿ ಪುಣ್ಯಭೂಮಿ. ಈ ಪುಣ್ಯಭೂಮಿಗೆ ಜನ್ಮ ತಾಳಿ ಬರಬೇಕಂದ್ರೆ ಪುಣ್ಯವನ್ನು ಮಾಡಿರಬೇಕು. ಭಾರತ ದೇಶ ಅಂದ್ರೆ ಅದ್ಭುತವಾಗಿರ್ತಕ್ಕಂಥದ್ದು. ಭಾರತ ಭಾರತ ಎನ್ನುವ ಹೆಸರೇ ಎಷ್ಟು ಸುಂದರವಾಗಿರ್ತಕ್ಕಂಥದ್ದು. ಯಾರಿಗೆ ಭಾರತೀಯರಂತ ಕರೀಬೇಕು? ಏನು ಯಾರು ಭೂಮಿಗೆ ಬಾರಾಗ್ಯಾರಲ್ಲ ಅವ್ರಿಗೆ ಭಾರತೀಯರಂತ ಕರಿಬೇಕನ್? ಭಾರದವರು ಭೂಮಿಗೆ ಯಾರದಾರಲ್ಲ ಅವರು ಭಾರತೀಯರೇನು? ಯಾರು ಭಾರತೀಯರು? ಭಾಯಾಂ ರತಃ ಯತ್ರ ಯಸ್ಮಿನ್ ದೇಶೇ ವಸತಿ ಸ ಭಾರತಃ. ಭಾಯಾಂ ಭಾಯಾಂ ಅಂದ್ರೆ ಬೆಳಕು ಅಂತ ಅರ್ಥ, ಜ್ಞಾನ ಅಂತ ಅರ್ಥ. ರಥಃ ರಥಃ ಅಂತಂದ್ರೆ ರಥ ಅಂತ ಅರ್ಥ, ಯಾರದರಲ್ಲಿ ಚಲಿಸ್ತಾ ಇರ್ತಾನೆ ಅವನು ಅಂತ ಅರ್ಥ. ಅಂದ್ರೆ ಎಲ್ಲಿ ಜ್ಞಾನವನ್ನು ಪ್ರೀತಿಸುವ ಜನರಿದ್ದಾರೋ, ಯಾರು ಜ್ಞಾನದ ಬೆಳಕಿನಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದಾರೋ, ಯಾರು ಜ್ಞಾನವನ್ನೇ ತನ್ನ ಉಸಿರನ್ನಾಗಿಸಿಕೊಂಡಿದ್ದಾರೋ ಅವರೇ ನಿಜವಾದ ಭಾರತೀಯರು, ಅವರೇ ನಿಜವಾದ ಭಾರತೀಯರು. ಯಾರು ಭಾರತದ ಮಣ್ಣಿನಲ್ಲಿ ಹುಟ್ಟಿದ್ದಾರೋ, ಯಾರು ಭಾರತೀಯ ನೀರನ್ನು ಕುಡಿದಿದ್ದಾರೋ, ಯಾರು ಭಾರತದ ಮಣ್ಣಿನಲ್ಲಿ ಬೆಳೆದಂತಹ ಅನ್ನವನ್ನು ಉಂಡಾರೋ, ಯಾರು ಭಾರತದ ನೆಲದಲ್ಲಿ ನಕ್ಕು ನೆಲೆದಾರೋ, ಯಾರು ಈ ಭಾರತದ ದೇಶದಲ್ಲಿ ತಮ್ಮ ಜ್ಞಾನದ ಬದುಕನ್ನು ಕಟ್ಟಿಕೊಂಡು ಪ್ರತಿನಿತ್ಯ ಸಾಗಿಸ್ತಾ ಸಂತೋಷದ ಬದುಕನ್ನು ಕಟ್ಟಿಕೊಂಡಿದ್ದಾರೆ, ಯಾರೆಲ್ಲ ಅದರಲ್ಲ ಅವರೆಲ್ಲ ಭಾರತೀಯರು, ಭಾರತೀಯರು. ಇಂಥ ಭಾರತ ದೇಶ, ನಾವು ಕಂಡಂಥ ಭಾರತವೇ ಬೇರೆ. ಆದರೂ ವಿದೇಶಿಗರು ಕೂಡ ಭಾರತ ದೇಶವನ್ನು ನೋಡ್ತಾರೆ. ನೋಡ್ರಿ, ನಾವು ನಮ್ಮ ದೇಶವನ್ನು ನಾವು ಕೊಚ್ಕೊಳೋದಲ್ಲ, ಬೇರೆ ದೇಶದವ್ರದ್ದು ಎಷ್ಟು ಚಂದ ನೋಡ್ರಿ. ಒಬ್ಬ ಚಿಂತಕ, ದಾರ್ಶನಿಕ ಮ್ಯಾಕ್ಸ್ ಮುಲ್ಲರ್ ಅಂತ ಬರ್ತಾನೆ. ಮ್ಯಾಕ್ಸ್ ಮುಲ್ಲರ್ ನಿಮ್ಮ ಪಾಠದಾಗೆಲ್ಲ ಕೇಳಿರಲ್ಲ ನೀವೆಲ್ಲ, ಮ್ಯಾಕ್ಸ್ ಮುಲ್ಲರ್ ಅಂತಂದೇಳಿ. ಅವನಿಗೆ ಯಾರೋ ಒಬ್ಬರು ಪ್ರಶ್ನೆ ಕೇಳ್ತಾರಂತೆ, ಭಾರತ ದೇಶದ ಬಗ್ಗೆ ಎಷ್ಟು ಅಭಿಮಾನ ಅಂತಂದರೆ ಅವನು ಹೇಳ್ತಾನೆ, ಮುಂದೊಂದು ಜನ್ಮ ನಂದು ಏನಾದರೂ ಇತ್ತಂದರೆ, ಮುಂದೊಂದು ಜನ್ಮ ನಂದೇನಾದರೂ ಇತ್ತಂದರೆ ಭಗವಂತನಲ್ಲಿ ನಾ ಪ್ರಾರ್ಥನೆ ಮಾಡ್ತೀನಿ. ನಾನು ಭಗವಂತನಲ್ಲಿ ಒಂದು ಪ್ರಾರ್ಥನೆ ಮಾಡ್ತೀನಿ, ಮುಂದೊಂದು ಜನ್ಮ ಇತ್ತಂದರೆ ಅದು ಭಾರತದ ನೆಲದಲ್ಲಿ ಆಗಲಿ ಅಂತಂದೇಳಿ ಮ್ಯಾಕ್ಸ್ ಮುಲ್ಲರ್ ಕೇಳ್ತಾನಂತೆ. ಅವತ್ತಂತನ ಆತ ಮ್ಯಾಕ್ಸ್ ಮುಲ್ಲರ್ ಅಲ್ಲ, ಭಾರತದ ನೆಲದಲ್ಲಿ ಹುಟ್ಟಬೇಕಂತಂದಲ್ಲ, ಆತ ಮ್ಯಾಕ್ಸ್ ಮುಲ್ಲರ್ ಅಲ್ಲ, ಮೋಕ್ಷದ ಮುಲ್ಲರ್ ಆತ. ಇಂಥ ಭಾರತ ದೇಶವನ್ನು ಒಬ್ಬ ವಿದೇಶಿಗ ಇದನ್ನು ನೋಡಲಿಕ್ಕಂತ ಬರ್ತಾನೆ. ಅವ ಹೆಂಗೆ ಬರ್ತಾನಂತಂದ್ರೆ ಕಾಲಿನಲ್ಲಿ ಪಾದರಕ್ಷೆ ಇರ್ಲಾರ್ದ ಹಂಗ ಬಂದಿರ್ತಾನಂತೆ. ಒಬ್ಬ ಭಾರತೀಯ ಆ ವಿದೇಶಿಗನಿಗೆ ಕೇಳ್ತಾನಂತೆ, ಅಲ್ಲ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ನಿಮ್ಮ ದೇಶ ಐತಿ, ಆ ದೇಶದಿಂದ ಬರಿಗಾಲಿಲ್ಲೇ ಈ ಭಾರತ ದೇಶವನ್ನು ನೋಡಲಿಕ್ಕೆ ಬಂದಿಯಲ್ಲ, ಯಾಕೆ ನೀನು ಪಾದರಕ್ಷೆ ಇರ್ಲಾರ್ದಂಗೆ ಬಂದಿದ್ದೀಯಾ? ಅವಾಗ ಆ ವಿದೇಶಿಗ ಭಾರತೀಯನಿಗೆ ಮರುಪ್ರಶ್ನೆ ಮಾಡ್ತಾನಂತೆ, ಇವಾಗ ನಿಮ್ಮದೆಲ್ಲ ಮನೆ ಐತಿ ಹೌದಿಲ್ಲ? ನಿಮ್ಮದೆಲ್ಲ ಮನೆ ಐತಿ ಹೌದಿಲ್ಲ? ನಿಮ್ಮ ಮನೆಯಾಗ ಪೂಜೆ ಕೋಲಿ ಐತಿಲ್ಲ? ಆಯ್ತಾ? ನಿಮ್ಮ ಪೂಜಾ ಕೋಲಿ ಒಳಗಡೆ ನೀವೆಂದಾದರೂ ಕೂಡ ಪಾದರಕ್ಷೆ ಹಾಕ್ಕೊಂಡು ಹೋಗ್ತೀರೇನು? ಯಾಕೆ ಹಾಕ್ಕೊಂಡು ಹೋಗಲ್ಲ? ಅಲ್ಲೇನೈತಿ? ದೇವರಿರ್ತಕ್ಕಂಥ ಪವಿತ್ರ ಭಾವನೆ ಐತದಿಲ್ಲ? ಆವಾಗ ಆ ವಿದೇಶಿಗ ಭಾರತೀಯನಿಗೆ ಮರುಪ್ರಶ್ನೆ ಮಾಡಿ ಹೇಳ್ತಾನಂತೆ, ಹೇಗೆ ನಿಮ್ಮ ದೇಶದಲ್ಲಿರ್ತಕ್ಕಂಥ ನಿಮ್ಮ ಮನೆಯೊಳಗಡಿರುವ ಜಗಲಿ ಮನೆ ಅಂದ್ರೆ ದೇವರ ಕೋಲಿಗೆ ನೀವೆಂಗ ಪಾದರಕ್ಷೆಯನ್ನು ಹಾಕಿಕೊಂಡು ಹೋಗುವುದಿಲ್ಲವೋ ಹಾಗೆ ಇಡೀ ಜಗತ್ತಂತಕ್ಕಂಥದ್ದು ನನಗೆ ಮನೆ ಇದ್ದಂಗೆ, ಭಾರತ ದೇಶ ಅಂದ್ರೆ ಪೂಜೆ ಕೋಲಿ ಇದ್ದಂಗೆ ನನಗೆ.
ವಿದೇಶಿಗರು ಈ ಮಾತನ್ನು ಹೇಳ್ತಾರಂದ್ರೆ ಭಾರತದ ಹಿರಿಮೆ ಗರಿಮೆ ಹೆಂಗಿರಬಾರ್ದು. ಆ ವ್ಯಕ್ತಿ ನೇರವಾಗಿ ಯಾರನ್ನ ಬೆಟ್ಟಕ್ಕನಂತಂದ್ರೆ ಮಹಾತ್ಮ ಗಾಂಧೀಜಿಯವ್ರನ್ನ ಬೆಟ್ಟಕ್ಕನಂತೆ. ಮಹಾತ್ಮ ಗಾಂಧೀಜಿಯವ್ರನ್ನ ಹತ್ರ ಭೇಟಿಯಾಗಿ ಅವ್ರಿಗೆ ಕೇಳ್ತಾನಂತೆ, ಮಹಾತ್ಮರೇ, ನಾನು ಭಾರತ ದೇಶವನ್ನು ನೋಡಲಿಕ್ಕಂತ ಬಂದಿದ್ದೇನೆ, ಏನನ್ನು ನೋಡಿದ್ರೆ ಭಾರತದ ದರ್ಶನ ಆಗುತ್ತಾ ಹೇಳ್ರಿ ಮಹಾತ್ಮರೇ ಅಂತಂದೇಳಿ. ಅವಾಗ ಮಹಾತ್ಮರಿಗೆ ಕೇಳ್ತಾನಂತೆ, ಏನನ್ನು ನೋಡಿದ್ರೆ ಭಾರತದ ದರ್ಶನ ಆಗುತ್ತಾ ಹೇಳ್ರಿ ಮಹಾತ್ಮರೇ. ಏನು ಕುತುಬ್ ಮಿನಾರನ್ನು ನೋಡಿದ್ರೆ ಭಾರತದ ದರ್ಶನ ಆಗುತ್ತಾ ಹೇಳ್ರಿ. ಅಥವಾ ಈ ಜಗತ್ತಿನಲ್ಲೇ 7 ಅದ್ಭುತಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಯಾವುದಂದ್ರೆ ತಾಜ್ ಮಹಲ್. ಏನು ತಾಜ್ ಮಹಲನ್ನು ನೋಡಿದ್ರೆ ಭಾರತದ ದರ್ಶನ ಆಗುತ್ತಾನೆ ಹೇಳ್ರಿ ಮಹಾತ್ಮರೇ. ಏನನ್ನು ನೋಡಿದ್ರೆ ಭಾರತದ ದರ್ಶನ ಆಗುತ್ತಾ? ಏನು ಹಂಪೆ, ಅಜಂತ, ಎಲ್ಲೋರಗಳಂಥದವಲ್ಲ, ಅವುಗಳನ್ನು ನೋಡಿದ್ರೆ ಭಾರತದ ದರ್ಶನ ಆಗುತ್ತಾ ಹೇಳ್ರಿ. ಏನನ್ನು ನೋಡಿದ್ರೆ ಭಾರತದ ದರ್ಶನ ಆಗುತ್ತಾ? ಅವಾಗ ಮಹಾತ್ಮ ಗಾಂಧೀಜಿಯವರು ಬಹು ಸುಂದರವಾದ ಒಂದು ಉತ್ತರ ಕೊಡ್ತಾರಂತೆ. ನೋಡು, ನೀನು ಬಹುದೂರದ ದೇಶದಿಂದ ಬಂದಿದ್ದೀಯ. ಅದು ಹೆಂಗೆ ಬಂದಿದ್ದೀಯಾ? ಪಾದರಕ್ಷೆ ಇರ್ಲಾರ್ದಂಗೆ ಬಂದಿದ್ದೀಯ. ನೀ ಏನು ಕೇಳಕತ್ತೀಯ? ನಿಜವಾದ ಭಾರತದ ದರ್ಶನ ಮಾಡ್ಕೋಬೇಕಂತ ಕೇಳಕತ್ತೀಯ. ನೋಡು, ನಿನಗೆ ನಿಜವಾದ ಭಾರತದ ದರ್ಶನ ಆಗಬೇಕಾಗಿತ್ತು ಅಂದರೆ, ನಿನಗೆ ನಿಜವಾದ ಭಾರತದ ದರ್ಶನ ಆಗಬೇಕಾಗಿತ್ತಂದರೆ ನೀ ಯಾವುದೇ ಕುತುಬ್ ಮಿನಾರ್ಗೆ ಹೋಗೋದು ಬೇಕಾಗಿಲ್ಲ, ನೀ ಯಾವುದೇ ತಾಜ್ ಮಹಲ್ಗೂ ಹೋಗೋದು ಬೇಕಾಗಿಲ್ಲ, ನೀ ಯಾವುದೇ ಹಂಪೆ, ಅಜಂತ, ಎಲ್ಲೋರಗಳಿಗೆ ಹೋಗೋದು ಬೇಕಾಗಿಲ್ಲ. ನಿನಗೆ ನಿಜವಾದ ಭಾರತದ ದರ್ಶನ ಆಗಬೇಕಾಗಿತ್ತಂದರೆ ಭಾರತದ ದೇಶಗಳಲ್ಲಿರ್ತಕ್ಕಂತಹ ಹಳ್ಳಿಗಳಿಗೆ ಬಂದುಬಿಡು, ಹಳ್ಳಿಗಳಲ್ಲಿರ್ತಕ್ಕಂಥ ಜನರ ಮುಗ್ಧ ಹೃದಯವನ್ನು ನೋಡಿಬಿಡು, ಅಲ್ಲಿ ನಿನಗೆ ನಿಜವಾದ ಭಾರತದ ದರ್ಶನ ಆಗುತ್ತಂತಂದೇಳಿ ಮಹಾತ್ಮರು ಈ ಮಾತನ್ನು ಹೇಳ್ತಾರಂತೆ. ನಿಜವಾದ ಹಳ್ಳಿಯ ದರ್ಶನ ಎಲ್ಲಿ ಆಗುತ್ತಂದ್ರೆ ಹಳ್ಳಿಗಳಲ್ಲಿ ಮುಗ್ಧ ಜನರ ಹೃದಯದಾಗ ಆಗ್ತಕ್ಕಂಥದ್ದು. ಭಾರತದ ದೇಶದ ಹಿರಿಮೆ ಗರಿಮೆ ನೋಡ್ರಿ, ಹಳ್ಳಿಗಳಲ್ಲಿರ್ತಕ್ಕಂಥದ್ದು ನೋಡ್ರಿ. ಭಾರತದ ಬಗ್ಗೆ ಎಷ್ಟು ಅಭಿಮಾನ ಏಂತನ ವಿದೇಶಿಗರಲ್ಲಿರ್ತಕ್ಕಂಥದ್ದು. ನಮಗಿಲ್ಲ ಭಾರತ ದೇಶದ ಬಗ್ಗೆ ಅಭಿಮಾನ, ನಮಗಿಲ್ಲ, ಭಾರತೀಯರಿಗಿಲ್ಲ. ನೋಡ್ರಿ, ಒಂದು ಸ್ಕೂಲ್ ಇತ್ತಂತೆ. ಆ ಸ್ಕೂಲ್ನಾಗ ಈ ನಾಳೆ ಆಗಸ್ಟ್ 15 ಬರ್ತೈತೆ, ಹೌದೇನಿಲ್ಲ? ಆಗಸ್ಟ್ 15ಕ್ಕೆ ಏನು ಮಾಡ್ತೀರಲ್ಲ, ಧ್ವಜಾರೋಹಣ ಮಾಡ್ತಿರೋದಿಲ್ಲ. ಆ ಸ್ಕೂಲ್ನಾಗ ಇವು ಲೇಡೀಸ್ ಸ್ಟಾಫ್ ಇದ್ರಂತೆ, ಲೇಡೀಸ್ ಟೀಚರ್. ಅವು ಟೀಚರ್ ಎಲ್ಲರೂ ಹೋಗಿ ಹೆಡ್ ಮಾಸ್ಟರ್ ಹತ್ರ ಹೋದ್ರಂತೆ. ಆಗಸ್ಟ್ 15 ಸನ್ಯಕ್ಕಿತ್ತಂತೆ. ಅವು ಲೇಡೀಸ್ ಟೀಚರ್ ಹೋಗಿ ಹೆಡ್ ಮಾಸ್ಟರ್ ಹತ್ರ ಹೋದ್ರಂತೆ. ಹೆಡ್ ಮಾಸ್ಟರ್ ಹತ್ರ ಹೋಗಿ ಏನು ಕೇಳ್ತಾರಂದ್ರೆ, ಪ್ರತಿ ಸರ್ತಿ ನೀವು ಹೋಗಿ ಬಜಾರಕ್ಕೆ ಹೋಗಿ ಲೀಡ್ ತೊಗೊತೀವಿ. ಅವು ಹೆಣ್ಮಕ್ಳಿಗೆ ಹೆಡ್ ಮಾಸ್ಟರ್, ಆಯ್ತು ಬಿಡಮ್ಮ ತೊಗೋರಿ, ಯಾರು ತಪ್ಪು ಯಾರು ಬ್ಯಾಡ ಅಂದಾರ, ತೊಗೊಳ್ರಿ ಅಂತ. ಅವರು ಫ್ಲ್ಯಾಗ್ ತೊಗೊಂಬರಕ್ಕಂತ ತಂದೇಳಿ ಮಾರ್ಕೆಟ್ಗೆ ಹೋದ್ರಂತೆ. ಹೋದ್ರು 1 ದಿವಸ ಆಯ್ತು, 2 ದಿವಸ ಆಯ್ತು, 3 ದಿವಸ ಆಯ್ತು, 1 ವಾರ ಆತಂತೆ. ಕಡೆಗೆ ಆಗಸ್ಟ್ 14 ಬಂತಂತೆ. 15ನೇ ತಾರೀಕು ಆದರೂ ಸಹಿತ ತರಲಿಲ್ಲ ಅಂತ ಅವರು. ಹೆಡ್ ಮಾಸ್ಟರ್ ಅವ್ರನ್ನ ಕರೆದ್ರಂತೆ. ಯಾಕಮ್ಮ ಏನಾಯ್ತು? ಏನು ಬಿಡ್ರಿ, ಪ್ರತಿ ವರ್ಷ ಬರೀ ನೀವು 3 ಬಣ್ಣ ತೊಗೊಂಬರ್ತೀರಿ. ಅಂಗಡಿಗೆ ಹೋದ ನೋಡಿದ್ರೆ ನಾವು ಕೇಳ್ತೀವಿ, 3 ಬಣ್ಣದಲ್ರಿ, ಬೇರೆ ಬೇರೆ ಡಿಸೈನ್ ಇದು ತೋರ್ಸಂತಂದು ಕೇಳಕತ್ತೀವಿ. ನಾವು ಬೇರೆ ಬೇರೆ ಬಣ್ಣದ್ದು ಕೊಡ್ರಿ ಅಂತಂದು ಕೇಳಕತ್ತೀವಿ. ಈ ಹೆಣ್ಮಕ್ಳಿಗೆ ಒಂದು ದೊಡ್ಡದು ಏನಂತಂದ್ರೆ, ಸೀರೆ ಅಂಗಡಿಗೆ ಹೋದಾಗ ಅವ್ರು ಕೇಳೋದು 2 ಪ್ರಶ್ನೆ. ಈ ಕಲರ್ನೇ ಬೇರೆ ಡಿಸೈನ್ ಐತಿಲ್ರಿ, ಈ ಡಿಸೈನ್ನೇ ಬೇರೆ ಕಲರ್ ಐತೇನಿಲ್ರಿ. ಹಿಂಗೆ ಧ್ವಜ ತೊಗೊಂಡು ಹೋಗಿ ಬಂದಾಗ ಸಹಿತ ಬೇರೆ ಬೇರೆ ಕಲರ್ ಕೇಳಿದ್ರೆ ಸಿಗ್ತಾವನು ಧ್ವಜ. ನಮ್ಮ ದೇಶದ ಭಾರತೀಯರ ಸ್ಥಿತಿಗತಿಗಳು ಹಿಂಗಿರ್ತಕ್ಕಂಥದ್ದು. ಆದರೆ ಭಾರತ ದೇಶ ಎಷ್ಟು ಅದ್ಭುತ ಅಲ್ಲೇನು. ಒಮ್ಮೆ ಒಬ್ಬ ಯುವಕ ಅತ್ಯಂತ ಕಷ್ಟಪಟ್ಟು ಓದಿ ಅಭ್ಯಾಸ ಮಾಡಿ ಚಲೋದೊಂದು ನೌಕರಿ ಸೇರ್ತಾನಂತೆ. ಅವ ಎಲ್ಲಿ ನೌಕರಿ ಸೇರ್ತಾನಂದ್ರೆ ವಿದೇಶದಾಗ ಅವನಿಗೆ ಕೆಲಸ ಸಿಗ್ತೈತಂತೆ. ವಿದೇಶದಾಗ ಕೆಲಸ ಸಿಕ್ಕಿರ್ತೈತಿ. ಒಂದಿಷ್ಟು ವರ್ಷಗಳು ಕಳೆದಿರ್ತಾವೆ. ಅವನಿಗೆ ಲಗ್ನ ಆಗಿರಂಗಿಲ್ಲ. ಅಲ್ಲೇ ವಿದೇಶದಾಗ ಸೆಟ್ಲಾಗಿರ್ತಾನೆ, ಅಲ್ಲೇ ಉದ್ಯೋಗವನ್ನೆಲ್ಲ ಮಾಡ್ತಿರ್ತಾನೆ. ಆದ್ರೆ ಅವನು ವಿದೇಶದಾಗ ಉದ್ಯೋಗ ಮಾಡ್ತಾ ಇದ್ರೂ ಕೂಡ ಅವನ ಮನಸ್ಸು ಸದಾ ಎಲ್ಲಿ ಹರಿತಿತ್ತಂದ್ರೆ ಭಾರತದ ಕಡೆನೇ ಜಗ್ತಾ ಇತ್ತು. ಭಾರತದ ಮಣ್ಣಿನ ಬಗ್ಗೆ ಭಾಳ ಪ್ರೇಮಿತ್ತು. ಅಂಥ ವ್ಯಕ್ತಿ ಅವ ಏನು ವಿಚಾರ ಮಾಡ್ತಾನಂತಂದ್ರೆ, ನನಗೆ
ಇನ್ನೂ ಲಗ್ನ ಆಗಿಲ್ಲ. ನಾನು ನೋಡಿದ್ರೆ ಭಾರತ ದೇಶದ ಬಗ್ಗೆ ಭಾಳ ಪ್ರೇಮ ಐತಿ. ಇವಾಗ ಒಂದು ಏನು ಕೆಲಸ ಮಾಡ್ಬೋದು ಇವಾಗ ನಾನು ಲಗ್ನ ಆಗ್ಬೇಕು. ಇವಾಗ ಭಾರತ ದೇಶವನ್ನು ಬಿಟ್ಟರಕ್ಕೆ ನನಗೆ ಮನಸ್ಸಿಲ್ಲ. ಅದಕ್ಕಲ್ಲೇ ಆತೊಂದು ಯೋಚನೆ ಮಾಡ್ತಾನಂತೆ. ಏನು ಮಾಡ್ತಾನಂದ್ರೆ, ಈ ಹಳ್ಳಿಗಳಲ್ಲಿರ್ತಕ್ಕಂಥ, ಭಾರತದ ದೇಶದಲ್ಲಿರ್ತಕ್ಕಂಥ ಹಳ್ಳಿಯಲ್ಲಿರ್ತಕ್ಕಂಥ ಒಬ್ಬ ಅಪ್ಪಟ ಸುಸಂಸ್ಕೃತವಾದಂಥ ಸಂಸ್ಕಾರದಿಂದ ಕೂಡಿರ್ತಕ್ಕಂಥ ಒಬ್ಬ ಹೆಣ್ಮಗಳನ್ನ ಲಗ್ನ ಮಾಡಿಕೊಂಡು ನನ್ನ ಆ ವಿದೇಶಕ್ಕೆ ಕರ್ಕೊಂಡು ಹೋದ್ರಪ್ಪತ್ತಂದ್ರೆ ಭಾರತ ದೇಶವೇ ನನ್ನ ಪಕ್ಕಕ್ಕಿರ್ತೈತಂತ ತಿಳ್ಕೊತಾನವ. ಅಪ್ಪಟ ಸಂಸ್ಕಾರ ಭರಿತವಾದಂಥ ಒಬ್ಬ ಹೆಣ್ಮಗಳನ್ನ ಲಗ್ನ ಮಾಡ್ಕೊಂಡು ದೇಶಕ್ಕೆ ಕರ್ಕೊಂಡು ಹೋದ್ರೆ ಭಾರತ ದೇಶವೇ ನನ್ನ ಪಕ್ಕಕ್ಕಿರ್ತೈತಂತ ಅಂದ್ಕೊಂಡು ಅವ ಏನು ಮಾಡ್ತಾನಂತಂದ್ರೆ, ಒಬ್ಬ ಹೆಣ್ಮಗಳನ್ನ ಲಗ್ನ ಮಾಡಿಕೊಂಡು ವಿದೇಶಕ್ಕೆ ಕರ್ಕೊಂಡು ಹೋಗ್ತಾನಂತೆ. ಕರ್ಕೊಂಡು ಹೋದಾಗ ಅದೇನಂತಾರೆ ನೋಡ್ರಿ, ಭಿಕ್ಷುಕನಿಗೆ ಅರ್ಧ ರಾತ್ರಿ ಏನಾದರೂ ಶ್ರೀಮಂತಿಕೆ ಬಂತಪ್ಪ ಅಂದ್ರೆ ಕೊಡೆ ಹಿಡ್ಕೊಂಡಂತವ. ಈ ಹೆಣ್ಮಗಳು ಫಸ್ಟ್ ಚಲೋ ಇದ್ಲೆಲ್ಲ, ಭಾಳ ಚಲೋ, ಎಲ್ಲ ಹಳ್ಳಿಯ ಸಂಸ್ಕಾರ ಇತ್ತು, ಸೀರೆ ಉಡ್ತಿದ್ಲು, ಆಮೇಲೆಲ್ಲ ಸಂಸ್ಕಾರ ಇದ್ವು ಎಲ್ಲ. ಅಲ್ಲಿ ವಿದೇಶಕ್ಕೆ ಹೋದ ತಕ್ಷಣ ಆಕೆಗೆ ಏನಾಗ್ಬಿಡ್ತಂತಂದ್ರೆ, ಅಲ್ಲಿಯ ವಿದೇಶಿಯ ಸಂಸ್ಕಾರಕ್ಕೂ ಆಕೆ ಒಳಪಟ್ಬಿಟ್ಲಾಕೆ. ಈ ಭಾರತದ ಸಂಸ್ಕಾರಗಳನ್ನೆಲ್ಲ ತೂರಿಬಿಟ್ಲು, ಅಲ್ಲಿರ್ತಕ್ಕಂಥ ಸಂಸ್ಕಾರಗಳನ್ನು ಅಳವಡಿಸ್ಕೊಂಡ್ಬಿಟ್ಲು. ಗಂಡನಿಗೆ ಭಾಳ ಬೇಜಾರು ಅನ್ನಿಸ್ತು. ಏನಪ್ಪ, ನಾನು ನೋಡಿದ್ರೆ ಏನೋ ಕನಸು ಇಟ್ಕೊಂಡು ಈಕಿನ ಲಗ್ನ ಮಾಡ್ಕೊಂಡು ಕರ್ಕೊಂಬಂದೆ, ಆದರೆ ಈಕಿ ನೋಡಿದ್ರೆ ಭಾರತ ದೇಶದ ಸಂಸ್ಕಾರನ ಗಾಳಿ ತೂರಿ ಈ ದೇಶದ ಸಂಸ್ಕಾರಗಳನ್ನು ಆಕೆ ಅಳವಡಿಸ್ಕೊಂಡ್ಬಿಟ್ಲಲ್ಲ. ಮನಸ್ಸಿಗೆ ಭಾಳ ನೋವಾತಂತೆ. ಹೋಗ್ಲಿ ಬಿಡು, ಏನೋ ಒಂದು ಮಾಡ್ಕೊಂಬಂದೀನಿ, ಇದ್ರಪ್ಪ ಅಂದ್ರೆ ಈಕೆ ಜೊತೆಗೆ ಸಂಸಾರ ಮಾಡೋಣ ಅಂತಂದೇಳಿ ಸಂಸಾರ ಮಾಡ್ತಿರ್ತಾನೆ. ಒಂದಿಷ್ಟು ವರ್ಷಗಳು ಕಳೀತಾವು, ಹೇಗೋ ಹೀಗೋ ಸಂಸಾರ ನಡೀತಿರ್ತೈತಿ. ಒಮ್ಮೆ ಭಾರತ ದೇಶದಿಂದ ಆ ಹುಡುಗನಿಗೆ ಒಂದು ಫೋನ್ ಬರ್ತೈತಂತೆ. ಏನು ಬರ್ತೈತಂದ್ರೆ, ಅವ್ರ ಅಣ್ಣನ ಮಗಂದು ಲಗ್ನ ಇರ್ತೈತಿ. ಲಗ್ನಕ್ಕೆ ಬಾ ಅಂತ ತಂದೇಳಿ ಭಾರತ ದೇಶದಿಂದ ಫೋನ್ ಹಚ್ಚಿರ್ತಾರೆ. ಅವಾಗ ಅತ್ಯಂತ ಸಂತೋಷ ಅಕ್ಕನ, ಭಾರತ ದೇಶಕ್ಕೆ ಹೋಗ್ಬೇಕಲ್ಲ, ಭಾಳ ಪ್ರೇಮ ಇತ್ತು ಅವನಿಗೆ. ಅವನಿಗೆ ಹೆಣ್ತಿಗಂತಾನಂತೆ, ಏನಂತಾನಂತಂದ್ರೆ, ನೋಡು ನಮ್ಮ ಅಣ್ಣನ ಮಗಂದು ಲಗ್ನ ಐತಿ, ಭಾರತ ದೇಶಕ್ಕೆ ಹೋಗಂಬಾ ಅಂತ ತಂದೇಳಿ. ಅವಾಗ ಆ ಹೆಣ್ಮಗಳಂತಾಳಂತೆ, ಏನ್ರಿ ಆ ದೇಶಕ್ಕೆ ಹೋಗಣ್ರೆ, ಆ ದೇಶದಾಗ ಏನು ಚಂದ ಐತಂತಂದು ಹೋಗಣ್ರಿ, ಭಾಳ ರೋಡುಗಳೆಲ್ಲ ಕೆಟ್ಟವು, ಎಲ್ಲಿ ಬೇಕಲ್ಲಿ ನೋಡಿದ್ರೆ ಗಲೀಜು, ಎಲ್ಲಿ ಬೇಕಲ್ಲಿ ರಸ್ತೆಗಳು ಕೆಟ್ಟವು, ಏನೇನೋ ಆಗೈತಿ, ಹಂಗಾಗೈತಿ ಹಿಂಗಾಗೈತಿ, ಆ ದೇಶಕ್ಕೆ ನಾ ಬರಂಗಿಲ್ರಿ. ನೋಡು ಆ ದೇಶದಾಗೆಲ್ಲ, ಭಾರತ ದೇಶದಾಗೆಲ್ಲ ಕೆಟ್ಟೋಗೈತಿ, ನೋಡು ನಮ್ಮ ದೇಶದೊಳಗಡೆ ಎಷ್ಟು ಚಂದ ರೋಡ್ ಅದಾವು, ಎಷ್ಟು ಚಂದ ಡ್ರೈನೇಜ್ ಐತಿ, ಹಂಗೈತಿ ಹಿಂಗೈತಿ ಅಂತಂದ್ಲು. ತಾನು ಯಾವ ದೇಶದಿಂದ ಬಂದಿನ ಅನ್ನೋದ ಮರ್ತಿದ್ಲಾಕಿ. ಯಾವ ದೇಶದಿಂದ ಹೋಗಿದ್ಲಾಕಿ? ಇವಾಗೇನನ್ನ ಕತ್ತಾಳ, ವಿದೇಶನ ತಮ್ಮ ದೇಶನ ಕತ್ತಾಳ ಆಕೆ. ಅಂಥ ಹೆಣ್ಮಗಳು ಅವ ಅಂತನಂತ ಹುಡುಗಂತನ, ಹೋದ್ರು ಹೋಗ್ಲಿ ಬಿಡು, ನೀ ಬರ್ಲಿಕ್ಕರು ಬರಲಿಲ್ಲ, ನಾ ಒಬ್ಬತ್ತ ಹೋಗ್ತೀನಂತ ತಂದೇಳಿ ಹಠಕ್ಕೆ ಹೋಗ್ತಾನಂತವ. ಅವಾಗ ಈಕೆ ಹೋಗ್ಲಿ ಬಿಡು ಅಂತಂದೇಳಿ ಈಕೆ ಕೂಡ ಒತ್ತಾಯದ ಮೇರೆಗೆ ಬರೋಕ್ಕೆ ಒಪ್ಕೊತಾಳ. ಆಕೆ ಆಯ್ತು ಬಿಡು ಅಂತ ಒಪ್ಕೊಂಡು ಭಾರತ ದೇಶಕ್ಕೆ ಬರ್ತಾರಂತೆ. ಬರುವಾಗ ವಿಮಾನದಾಗಾಶಿ ಭಾರತ ದೇಶಕ್ಕೆ ಹಿಂಗೆ ಲ್ಯಾಂಡ್ ಆಗ್ಬೇಕಲ್ಲ, ಆ ವಿಮಾನ ಭಾರತ ದೇಶದೊಳಗಡೆ ನೆಲದ ಮೇಲೆ ಹಿಂಗೆ ಲ್ಯಾಂಡ್ ಆಗೋ ಟೈಮ್ನಾಗ ವಿಮಾನ ಸ್ವಲ್ಪ ಹಿಂಗೆ ಶೇಕ್ ಆಗುತ್ತಂತೆ. ಏನೋ ಸ್ವಲ್ಪ ಕಾರಣಾಂತರಗಳಿಂದ ಈ ವಿಮಾನ ಹಿಂಗೆ ಶೇಕ್ ಆಗುತ್ತಂತೆ. ಶೇಕ್ ಆದಾಗ ಅವಾಗ ಆ ಹೆಣ್ಮಗಳಂತಾಳಂತೆ, ನೋಡ್ರಿ ಎಂಥ ದೇಶಕ್ಕೆ ಕರ್ಕೊಂಬಂದ್ರಿ, ನಾ ಹೇಳಿಲ್ಲ ಮೊದಲ ಬ್ಯಾಡ್ ಅಂದಿದ್ದೆ, ನಾನು ಈ ದೇಶಕ್ಕೆ ಬರೋದು ಬ್ಯಾಡ್ ಅಂದಿದ್ದೆ, ನೋಡ್ರಿ ನನ್ನ ಭಾರತ ದೇಶಕ್ಕಿನ್ನೂ ಕಾಲ ಇಡೋಕತ್ತಿಲ್ಲ, ವಿಮಾನ ಶೇಕ್ ಆಗಕತ್ತೈತಿ, ಇಂಥದ್ದು ಏನಾದರೂ ನಡೀತಿತ್ತಂದ್ರೆ ಭಾರತ ದೇಶದಾಗ ಅಷ್ಟೇ ರೀ, ಇಟ್ ಎಪನ್ಸ್ ಓನ್ಲಿ ಇನ್ ಇಂಡಿಯಾ ಅಂತಂದ್ಲಂತೆ ಆಕೆ. ಇಟ್ ಎಪನ್ಸ್ ಓನ್ಲಿ ಇನ್ ಇಂಡಿಯಾ ಅಂತಂದ್ಲಂತೆ. ಅಂದ್ರೆ ಇಂಥದ್ದು ಏನಾದರೂ ನಡೀತಿತ್ತಂದ್ರೆ ಭಾರತ ದೇಶದಾಗ ಅಷ್ಟ ನೋಡ್ರಿ ಅಂದ್ಲಂತೆ. ಗಂಡ ಏನನ್ಲಿಲ್ಲಂತ ಸುಮ್ಮನೆ ಇದ್ನಂತೆ, ಹೋಗ್ಲಿ ಬಿಡು ಅಂತಂದೇಳಿ. ಆ ಲ್ಯಾಂಡ್ ಆದ ತಕ್ಷಣ ಏರ್ಪೋರ್ಟಿಂದ ಹೊರಗಡೆ ಬರ್ತಾರಂತೆ. ಏರ್ಪೋರ್ಟಿಂದ ಹೊರಗಡೆ ಬಂದ ತಕ್ಷಣ ಮತ್ತೆ ಹಳ್ಳಿಗೆ ಹೋಗ್ಬೇಕಲ್ಲ, ಟ್ಯಾಕ್ಸಿ ಹಿಡ್ಕೊಂಡು ಹೋಗ್ಬೇಕಲ್ಲ. ಅಲ್ಲಿ ಏರ್ಪೋರ್ಟ್ ಹೊರಗಡೆ ಟ್ಯಾಕ್ಸಿ ಭಾಳಷ್ಟು ಇದ್ವಂತೆ. ಟ್ಯಾಕ್ಸಿ ಅಂತ ಹಿಂಗೆ ಕೂಗಿದ್ರಂತೆ. ಕೂಗಿದಾಗ ನಿಮ್ಗೆ ಗೊತ್ತಲ್ಲ, ಅವ್ರು ಟ್ಯಾಕ್ಸಿ ಮಂದಿ ಎಲ್ಲ ಮುಕ್ಕರು ಬಿಟ್ರು ಅಂತ ಅವರಿಬ್ಬರು ಮುಂದ್ಗಡೆ.
ನಮ್ಮ ಟ್ಯಾಕ್ಸೇ ಬರೀ ನಮ್ಮ ಟ್ಯಾಕ್ಸೇ ಬರೀ ನಮ್ಮ ಟ್ಯಾಕ್ಸೇ ಬರೀ ಅಂತ ಒಬ್ರಿಗೊಬ್ರು ಗುದ್ದಾಡಕ್ಕೆ ಶುರು ಮಾಡಿಬಿಟ್ರಂತೆ. ಇದನ್ನು ಆ ಹೆಣ್ಮಗಳು ನೋಡ್ತಾಳಂತೆ. ಹೆಣ್ಮಗಳು ನೋಡ್ರಿ ಎಂಥ ದೇಶ ಇದು, ನಮ್ಮ ದೇಶದೊಳಗೆ ಸುಮ್ಮನೆ ಚಿಟಿಕೆ ಹೊಡೆದ್ರೆ ಸಾಕು ಟ್ಯಾಕ್ಸಿ ಅಂದ್ರೆ ಒಬ್ಬರ ಬರ್ತಾರೆ, ಇಲ್ಲಿ ಎಷ್ಟು ಜನ ಬಂದು ಟ್ಯಾಕ್ಸಿ ನಮ್ಗೆ ಕೊಡ್ಕೊಡ್ರಿ, ನಮ್ಮ ಟ್ಯಾಕ್ಸೇ ಬರೀ ನಮ್ಮ ಟ್ಯಾಕ್ಸೇ ಬರೀ ಅಂತಂದೇಳಿ ಹೆಂಗೆ ಗುದ್ದಾಡಕತ್ತಾರೆ ನೋಡ್ರಿ, ಎಂಥ ದೇಶ ಇದು. ಇಟ್ ಎಪನ್ಸ್ ಓನ್ಲಿ ಇನ್ ಇಂಡಿಯಾ ಅಂತಂದ್ಲಂತೆ ಆಕೆ. ಆಯ್ತು ಬಿಡಂತ ಸುಮ್ಮನೆ ಇದ್ದಂತೆ, ಏನೂ ಅನ್ನಲಿಲ್ಲಂತ ಗಂಡ. ಯಾವುದೋ ಒಂದು ಟ್ಯಾಕ್ಸಿ ಹಿಡ್ಕೊಂಡು ಆ ಹಳ್ಳಿಯ ಕಡೆಗೆ ಹೊರಟ್ರಂತೆ. ದುರಾದೃಷ್ಟವಶಾತ್ ಅದು ಹಳ್ಳಿ ರೋಡ್ ನಿಮಗೆಲ್ಲ ಗೊತ್ತಲ್ಲ, ಸರಿ ಇರ್ತಿದ್ದಿಲ್ಲ, ಅದೆಲ್ಲ ತೆಗ್ಗು ದಿಮ್ಮಿಗಳಿದ್ದು ಏನೋ ಆಗಿತ್ತು. ಆ ಟ್ಯಾಕ್ಸಿ ಹಳ್ಳಿ ರಸ್ತೆಯಲ್ಲಿ ಬರುವಾಗ ಏನಾಗಿತ್ತಂದ್ರೆ ಏನೋ ಮುಳ್ಳು ಚುಚ್ಚೋ ಏನೋ ಇದಾಗಿ ಪಂಚರ್ ಆಗಿಬಿಟ್ಟತ್ತದು. ಪಂಚರ್ ಆದ ತಕ್ಷಣ ಈಕೆ ಏನಂತಾಳ, ಇಟ್ ಎಪನ್ಸ್ ಓನ್ಲಿ ಇಂಡಿಯಾ ಅಂದ್ಲಂತೆ. ಸ್ವಲ್ಪ ಹೊತ್ತು ಆದಮೇಲೆ ಅವ ಡ್ರೈವರ್ ಬಂದಂತನಂತೆ, ಸ್ವಲ್ಪ ಹೊತ್ತು ಕೂಡ್ರಿ ರಿಪೇರಿ ಮಾಡ್ತೀನಿ ಇದನ್ನು, ಆಮೇಲೆ ಹೋಗೋಣ್ರಿ ಅಂತ. ಈ ಏಪ್ರಿಲ್ ಬಿಸಿಲು ಇರ್ತೈತೆ, ಅದು ಕಾರ್ನೆ ಕುಂತು ಸೆಕೆಯಾಗಿರ್ತೈತಿ. ಹಳ್ಳಿ ರಸ್ತೆ ಎಲ್ಲ ಬಂದು ಹೊರಗಡೆ ಕೂಡ್ತಾರಂತೆ. ಒಂದು ಗುಡಿಸ್ಲಿರ್ತೈತಂತೆ ಅದ ಮಾರ್ಗದಾಗ. ಆ ಗುಡಿಸ್ಲ್ನಾಗ ಅಲ್ಲಿ ಕುತ್ಕೊಂಡಾಗ ಆ ಗುಡಿಸ್ಲ್ನಾಗ ಒಬ್ಬ ಹೆಣ್ಮಗಳಿದ್ಲಂತೆ. ಗಂಡ ತೀರ್ಕೊಂಡಿದ್ದ, ಹೆಣ್ಮಗಳಿದ್ದು ಸಣ್ಣದೊಂದು ಮಗುವಿನ ಜೊತೆಗೆ ವಾಸವಾಗಿದ್ಲ ಗುಡಿಸ್ಲ್ನಾಗ. ಗುಡಿಸ್ಲ ಹತ್ರ ಬಂದು ಕೂಡ್ತಾರ. ಬ್ಯಾಸಿಗೆ ಬಿಸಿಲು ಇರ್ತೈತಿ. ಆ ಹೆಣ್ಮಗಳು ಏನು ಮಾಡ್ತಾಳಂದ್ರೆ, ಪಾಪ ಬ್ಯಾಸಿಗೆ ಬಿಸಿಲಲ್ಲ, ನೀರು ತೊಗೊಳ್ರಿ ಅಂತ ತಂದೇಳಿ ನೀರು ಕೊಡ್ತಾಳಂತೆ. ಆಮೇಲೆ ಇನ್ನೂ ಸ್ವಲ್ಪ ಹೊತ್ತು ರಿಪೇರಿ ಆಗಿರಂಗಿಲ್ಲ ಗಾಲಿ, ಅದಕ್ಕೇನು ಮಾಡ್ತಾಳಂತಂದ್ರೆ ಭಾಳ ತಾಗಿತ್ತಂತಂದೇಳಿ ಆ ಹೆಣ್ಮಗಳು ಏನು ಮಾಡ್ತಾಳಂದ್ರೆ ಅವರಿಗೆ ಊಟವನ್ನು ಕೂಡ ಕೊಡ್ತಾಳಂತೆ. ಅತ್ಯಂತ ಸಂತೋಷ ಅಕ್ಕನಂತೆ ಆ ಗಂಡ್ಮಗ. ಅವಾಗ ಸಂತೋಷಗೊಂಡು ಒಂದಿಷ್ಟು ದುಡ್ಡು ಕೊಡೋಣ ಅಂತ ತಂದೇಳಿ ದುಡ್ಡು ಕೊಡಕ್ಕೆ ಹೊಕ್ಕನಂತ ಅಜ್ಜಿಗೆ. ಆ ಹೆಣ್ಮಗಳಂತನಂತೆ, ಮೊದಲ ಹೇಳಿದ್ದಿಲ್ಲ ರೀ ನಿಮಗೆ ನಾನು, ಈಕಿ ರೊಕ್ಕ ಸಂಬಂಧ ಈಕಿ ಮಾಡ್ಯಾಳಾಕಿ, ರೊಕ್ಕ ಕೊಡೋಕೆ ಹೋಗ್ಬೇಡ್ರಿ ಅಂತ ತಂದೇಳಿ ಬೈತಾಳಂತೆ. ನಿನಗೆ ಗೊತ್ತಾಗಲ್ಲ ಅಂತಂದೇಳಿ ಸುಮ್ಮನೆ ಇರಂತ ತಂದೇಳಿ ರೊಕ್ಕ ತೊಗೊಂಡೋಗಿ ಆ ಅಜ್ಜಿ ಕೈಗೆ ಕೊಡ್ತಾನಂತೆ. ಅವಾಗ ಅಜ್ಜಿ ಒಂದು ಮಾತು ಭಾಳ ಚಂದ ಮಾತು ಅಂತಾಳಂತೆ, ಯಪ್ಪ ನೀವು ಹಸ್ಕೊಂಡು ಬಂದಿರನ್ನಕ್ಕೆ ನಿಮಗೆ ಸತ್ಕಾರ ಮಾಡಿನೇ ವಿನಃ ನೀವು ದುಡ್ಡು ಕೊಡ್ತಿರನ್ನಕ್ಕೆ ನಾವು ಸತ್ಕಾರ ಮಾಡಿಲ್ಲ ಅಂತ ತಂದೇಳಿ ಆ ಅಜ್ಜಿ ಅಂತಾಳಂತೆ. ಅಕಸ್ಮಾತ್ ನೀವು ದುಡ್ಡು ನನಗೆ ಕೊಡುವುದ ಖರೆ ಇತ್ತಪ್ಪ ಅಂದ್ರೆ, ನಿಮಗೆ ದುಡ್ಡು ಕೊಡ್ಬೇಕಂತ ಮನಸ್ಸು ಇದ್ದದ್ದ ಖರೆ ಆತಪ್ಪ ಅಂದ್ರೆ, ಮುಂದಿನೊಂದು ಅರ್ಧ ಕಿಲೋಮೀಟ್ರ್ನಾಗ ಹೋಗ್ರಿ. ಅರ್ಧ ಕಿಲೋಮೀಟ್ರ್ನಾಗ ಒಂದು ಸ್ಕೂಲ್ ಐತಿ, ಬಡ ಮಕ್ಕಳನ್ನ ನಡೆಸಕತ್ತಾರಲ್ಲಿ. ಅಲ್ಲೊಂದು ವಸತಿ ನಿಲಯ ಐತಿ, ಅಲ್ಲೊಂದು ಸ್ಕೂಲ್ ಐತಿ, ಬಡ ಮಕ್ಕಳದೈತಿ. ದುಡ್ಡು ಆ ಬಡ ಶಾಲೆಗೆ ಕೊಟ್ಟೋರಿ ಅಂತ ತಂದೇಳಿ ಆ ಅಜ್ಜಿ ಆ ಮಾತನ್ನು ಅಂತಾಳಂತೆ. ಅವಾಗ ಆ ಹೆಣ್ಮಗಳು ಗಾಬ್ರಕ್ಕಳಂತೆ. ಯಾರು ಬಂದು ಕಾರ್ನೆ ಅಷ್ಟೊತ್ತಿಗೆ ಅಲ್ಲೇ ಪಂಚರ್ ಅಲ್ಲೇ ಆಗಿದ್ದು ರಿಪೇರಿ ಆಗುತ್ತಂತೆ. ಬಂದು ಗಾಡಿ ರೆಡಿ ಆದಾಗ ಕಾರ್ನೆ ಬಂದು ಕುತ್ಕೊತಾರಂತೆ. ಕುತ್ಕೊಂಡಾಗ ಹೆಂಡ್ತಿ ಗಂಡನಿಗೆ ಕೇಳ್ತಾಳಂತೆ, ನೋಡ್ರಿ ಎಂಥ ಹೆಣ್ಮಗಳದಾಳಾಕಿ, ದುಡ್ಡು ಕೊಡೋಕೆ ಹೋದ್ರೆ ಒಲ್ಲೆ ಅಂತ ತಂತಾಳ, ಎಲ್ಲೋ ಬಡವ್ರಿಗೆ ಕೊಟ್ಟೋರಿ ಅಂತ ತಂತಾಳಲ್ಲ, ತನ್ನ ಗುಡಿಸ್ಲೆ ರಿಪೇರಿ ಮಾಡ್ಕೋಬೋದಾಗಿತ್ತು, ತನ್ನ ಮಗಳಿಗೆ ಚಲೋ ಬಟ್ಟೆಗಿಟ್ಟೆಲ್ಲ ಕೊಡಿಸ್ಬೋದಾಗಿತ್ತು, ಮಕ್ಕಳಿಗೆ ಅಲ್ಲಿ ಎಲ್ಲೋ ಬಡ ಮಕ್ಕಳಿಗೆ ಕೊಟ್ಟೋರಿ ಅಂತಂತಾಳ, ಇಂಥದ್ದು ಎಲ್ಲಾದರೂ ನಡೀಲಿಕ್ಕೆ ಸಾಧ್ಯ ಐತೇನೋ ಅಂತ ಗಂಡನಿಗೆ ಕೇಳ್ತಾನಂತೆ. ಇಷ್ಟೊತ್ತಿನ ತನಕ ಮೌನವಾಗಿದ್ದಂಥ ಗಂಡ ಅವಾಗಂತನಂತೆ, ಇಟ್ ಎಪನ್ಸ್ ಓನ್ಲಿ ಇನ್ ಇಂಡಿಯಾ, ಇಂಥದ್ದೇನಾದರೂ ನಡೀತಿತ್ತಂದ್ರೆ ಭಾರತ ದೇಶದಲ್ಲಿ ಮಾತ್ರ ಅಂತ ತಂದೆ. ಇಂಥದ್ದೇನಾದರೂ ನಡೀತಾ ಇತ್ತಂದರೆ ಅದು ಭಾರತ ದೇಶದಲ್ಲಿ ಅಂತ. ಅಂದರೆ ಜ್ಞಾನವನ್ನು ಪ್ರೀತಿಸುವಂಥ ಜನರು ಭಾರತ ದೇಶದಲ್ಲಿದ್ದಾರೆ ಅಂತ ಹೇಳ್ತಾ ನನ್ನೆರಡು ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿ.